ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಪೈನೋಮ್ಯಾಕ್ಸ್ TX ಕ್ರೀಮ್ ಬಗ್ಗೆ. ಪೈನೋಮ್ಯಾಕ್ಸ್ TX ಕ್ರೀಮ್ ಅಂದರೆ ಏನು, ಯಾವ ಸಮಸ್ಯೆ ಇದ್ದರೆ ಡಾಕ್ಟರ್ ನಿಮಗೆ ಇದನ್ನು ಬರೆದು ಕೊಟ್ಟಿರ್ತಾರೆ, ಇದ್ರೊಳಗೆ ಮೇನ್ ಇದ್ರದ್ದು ಇಂಗ್ರೀಡಿಯೆಂಟ್ಸ್ ಏನಿರ್ತಾವೆ, ಯಾವ ರೀತಿ ಯೂಸ್ ಮಾಡಬೇಕು, ಎಷ್ಟು ದಿನ ಯೂಸ್ ಮಾಡಬೇಕು, ಸೈಡ್ ಇಫೆಕ್ಟ್ ಏನು, ಯಾರು ಇದನ್ನು ಬಳಸ್ಲಿಕ್ಕೆ ಹೋಗಬಾರ್ದು, ಮೂಲ್ಯ ಎಷ್ಟು, ಇಲ್ಲಿಂದ ಇದನ್ನು ಖರೀದಿ ಮಾಡ್ಬೋದು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡಿದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಪೈನೋಮ್ಯಾಕ್ಸ್ TX ಕ್ರೀಮ್ ನೋಡ್ರಿ, ಇದು ಒಂದು ಅಲೋಪತಿಕ್ ಕ್ರೀಮ್. ಇದ್ರ ಉಪಯೋಗ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ, ನಿಮ್ಗೆ ಮಖದಾಗ ಮೆಲಾಸ್ಮಾ ಅಂದರೆ ಬಂಗ್, ಮಖದ ಎಡಗಡೆ ಭಾಗದಾಗ, ಬಲಗಡೆ ಭಾಗದಾಗ, ಹಣಿ ಮೇಲೆ ಇದು ಭಂಗ್ ಆಗಿರ್ತೈತಲ್ರಿ, ಇಲ್ಲ ಹೈಪರ್ ಪಿಗ್ಮೆಂಟೇಷನ್ ಮಾರ್ಕ್ ಆಗ್ಯಾವ ಅಂದರೆ, ಇಲ್ಲ ಆನ್ ಸ್ಕಿನ್ ಟೋನ್ ಅಂದ್ರೆ ಕೆಲವೊಂದಿಷ್ಟು ಕಡೆ ನಿಮ್ಮ ಸ್ಕಿನ್ ಬೆಳಗಿರ್ತೈತಿ, ಕೆಲವೊಂದಿಷ್ಟು ಕಡೆ ಭಾಳ ಕಪ್ಪಗಾಗಿಬಿಟ್ಟಿರ್ತೈತಿ. ಅದನ್ನು ಗುಣ ಮಾಡಲಿಕ್ಕೆ, ಇಲ್ಲ ನಿಮ್ಮ ತ್ವಚಾದಾಗ ಸಣ್ಣಗೆ ಲೈನ್ ಬೀಳೋವಂಥವು, ತ್ವಚಾ ಮುದುಡಿ ಆಗಾಕುಂತೈತಿ, ಸೊ ಇದು ಅದ್ರಾಗ ಕೂಡ ಡಾಕ್ಟರ್ ಇದನ್ನು ಬರೆದು ಕೊಟ್ಟಿರ್ತಾರೆ. ಇಲ್ಲ ನಿಮ್ಮ ತ್ವಚಾ ಭಾಳ ಜಾಸ್ತಿ ಡ್ರೈ ಇರ್ತೈತೆ ಅಂದ್ರೆ ಇದು ಮೃದು ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಮತ್ತು ನಿಮ್ಮ ತ್ವಚಾ ಭಾಳ ಜಾಸ್ತಿ ಕಪ್ಪಗೈತೆ ಅಂದ್ರೆ ಆ ಸ್ಕಿನ್ ಕಲರನ್ನು ಲೈಟ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಇದ್ರೊಳಗೆ SPF 50 ಇರ್ತೈತಿ ರೀ, ಅದಕ್ಕೆ ಇದು ಸನ್ ಪ್ರೊಟೆಕ್ಷನ್ ಕೂಡ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಕಂಪೋಸಿಷನ್ ಬಗ್ಗೆ ಹೇಳ್ಬೇಕಂದ್ರೆ ಇದ್ರೊಳಗೆ ಟ್ರೆನಿಕ್ಸಾಮಿಕ್ ಆ್ಯಸಿಡ್, ಆರ್ಬ್ಯುಟಿನ್, ಲ್ಯೂಕೋರೈಸ್ ಎಕ್ಸ್ಟ್ರಾಕ್ಟ್, ಕೋಜಿಕ್ ಆ್ಯಸಿಡ್, ಜಿನ್ಸಿಂಗ್ ಮತ್ತು ಕೆಲವೊಂದಿಷ್ಟು ಬೇರೆ ಇಂಗ್ರೀಡಿಯೆಂಟ್ಸ್ ಇರ್ತಾವ್ರಿ. ಈಗ ಯಾವ ರೀತಿ ಇದನ್ನು ಯೂಸ್ ಮಾಡಬೇಕು, ಸೊ ನೋಡ್ರಿ, ಮೊದಲು ನಿಮ್ಮ ಮುಖ ಏನೈತೆ ನೋಡ್ರಿ, ಸಬ್ಕಾರ್ಲೆ ಇಲ್ಲ ಫೇಸ್ ವಾಶ್ಲಿ ಚಂದ ತೊಳ್ಕೊರಿ, ಸಾಫ್ಟ್ ಟವಲ್ ತೊಗೊಂಡು ಚಂದಾಗ ಒರೆಸ್ಕೊರಿ, ಮುಖದಾಗ ಯಾವುದೇ ರೀತಿ ನೀರಿನ ಅವಶೇಷ ಇರಬಾರ್ದು. ಅದಾದಮೇಲೆ ಕ್ರೀಮ್ ನೋಡ್ರಿ, ನಿಮ್ಮ ಬಳ್ಳಿಗೆ ತೋರಿ ಸ್ವಲ್ಪ ಪ್ರಮಾಣದಾಗ ತೊಗೊಂಡಾದ್ಮೇಲೆ ಚಂದಾಗ ಬಳ್ಳಿನ ಸಾಯ್ತಲ್ಲಿಂತ್ರ ಮುಖದ ತುಂಬ ಹಚ್ಕೊಂಡ್ಬಿಡ್ರಿ. ಹಚ್ಕೊಂಡು ಲೈಟಾಗ ಬಳ್ಳಿಲಿ ಚಂದಾಗ ಮಸಾಜ್ ಮಾಡಿರಿ ಕ್ರೀಮ್ ಮುಖದ ಮೇಲೆ, ಯಾಕಂದ್ರೆ ಅದು ಕ್ರೀಮು ತ್ವಚಾ ಒಳಗೆ ಚಂದಾಗ ಅಬ್ಸರ್ವ್ ಆಗಬೇಕು. ಈ ರೀತಿ ಮಾಡಾದ್ಮೇಲೆ ಕೈಗಳನ್ನು ಚಂದಾಗ ತೊಳ್ಕೊಂಬಿಡ್ರಿ. ಈ ಕ್ರೀಮ್ ನೋಡ್ರಿ, ಪುರುಷರು ಮಹಿಳೆಯರು ಇಬ್ಬರು ಉಪಯೋಗ ಮಾಡ್ಬೋದು. ಇದನ್ನು ನೀವು ದಿನಕ್ಕೆ 1 ಹೊತ್ತು ಇಲ್ಲ 2 ಹೊತ್ತು ಉಪಯೋಗ ಮಾಡ್ಬೋದು. ಸೊ ಈ ಕ್ರೀಮ್ ನೋಡ್ರಿ, ನೀವು ಬೆಳಿಗ್ಗೆನ ಹಚ್ಕೋಬೋದು, ರಾತ್ರಿನ ಹಚ್ಕೋಬೋದು, ಯಾವುದೇ ರೀತಿ ತೊಂದರೆ ಇಲ್ಲ, 2 ಟೈಮ್ ಯೂಸ್ ಮಾಡ್ಬೋದು. ಮತ್ತು ಈ ಕ್ರೀಮ್ ನೀವು ಬಳಸಕ್ಕೆ ಕುಂತೀರಂದ್ರೆ ಮತ್ತು ಸ್ಪೆಷಲ್ ನಿಮ್ಗೆ ಸನ್ಸ್ಕ್ರೀಮ್ ಹಚ್ಕೊಳಕ್ಕೆ ಕೂಡ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದ್ರೊಳಗೆ SPF 50 ಸೇರಿರ್ತೈತಿ ರೀ, ಸೊ ಅದು ಸನ್ಸ್ಕ್ರೀಮ್ ಕೆಲಸನೂ ಮಾಡ್ತೈತಿ. ಮತ್ತು ಈ ಕ್ರೀಮ್ ಒಳಗೆ ಯಾವುದೇ ರೀತಿ ಸ್ಟಿರಾಯ್ಡ್ ಅಂಶ ಇರೋಂಗಿಲ್ಲ. ಸೊ ಇದನ್ನು ನೀವು ಬಿಟ್ಟ ತಕ್ಷಣ ನಿಮ್ಗೆ ಮತ್ತೆ ಸಿವಿಯರ್ ಅಲರ್ಜಿಕ್ ರಿಯಾಕ್ಷನ್ ಆಗೋದು, ಸೈಡ್ ಇಫೆಕ್ಟ್ ಆಗೋದು ಭಾಳ ಅವೆಲ್ಲ ಆಗಂಗಿಲ್ಲ ರೀ. ಎಷ್ಟು ದಿನ ಇದನ್ನು ಬಳಸಬೇಕು, ಸೊ ನೋಡ್ರಿ, ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ಯಾಕಂದ್ರೆ ನಿಮ್ಗೆ ಏನು ಸಮಸ್ಯೆ ಐತಿ, ಎಷ್ಟು ಹಳೆ ಸಮಸ್ಯೆ ಐತಿ, ಅದ್ರ ಜೊತೆ ಡಾಕ್ಟರ್ ಬೇರೆ ಮೆಡಿಕೇಶನ್ಸು ಲೋಷನ್ಸ್ ಏನು ಕೊಡೋ ಅಂತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ರೀ. ಅದಕ್ಕೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ನಿಮ್ಗೆ ಇದನ್ನು ಯೂಸ್ ಮಾಡೋಕೆ ಹೇಳೋ ಅಂತಾರೆ ಅಷ್ಟು ದಿನ ಉಪಯೋಗ ಮಾಡ್ಬೋದು. ಸೈಡ್ ಇಫೆಕ್ಟ್ ಇದರಲ್ಲಿ ಏನಾಗ್ತೈತೆ ರೀ, ಸೊ ನೋಡ್ರಿ, ಕೆಲವೊಂದಿಷ್ಟು ಜನರಲ್ಲಿ ಕಂಡು ಬಂದಿದ್ದೆ, ಇದನ್ನು ಹಚ್ಕೊಂಡಾದ್ಮೇಲೆ ತ್ವಚಾ ಅಲ್ಲಿ ಲೈಟಾಗಿ ಇರಿಟೇಷನ್ ಆಗ್ಬೋದು, ತ್ವಚಾ ಭಾಳ ಜಾಸ್ತಿ ಡ್ರೈ ಆಗ್ಬೋದು, ಇಲ್ಲ ಎಲರ್ಜಿಕ್ ರಿಯಾಕ್ಷನ್ಸ್ ಆಗ್ಬೋದು ರೀ. ಯಾರಿದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು ಅಂದ್ರೆ ನೋಡ್ರಿ, ಇದ್ರೊಳಗೆ ಏನು ಇಂಗ್ರೀಡಿಯೆಂಟ್ಸ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾವುದೇ ಇಂಗ್ರೀಡಿಯೆಂಟ್ಲಿ ಮೊದಲು ನಿಮ್ಗೆ ಎಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಇದನ್ನು ಉಪಯೋಗಿಸ್ಬೇಡ್ರಿ. ಮತ್ತು ನಿಮ್ಮ ತ್ವಚಾದಾಗ ಎಲ್ಲರ ಕಟ್ ಆಗೈತಿ ಇಲ್ಲ ಓಪನ್ ಗಾಯ ಆಯ್ತಂದ್ರೆ ಅಲ್ಲಿ ಇದನ್ನು ಹಚ್ಚಕ್ಕೆ ಹೋಗ್ಬಿಡ್ರಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ಇದು ನಿಮ್ಗೆ 409 ರೂಪಾಯಿದಾಗ 15 ಗ್ರಾಮದ್ದು ಕ್ರೀಮ್ ಸಿಗ್ತೈತೆ ರೀ. ಇದು ಕ್ರೀಮ್ ಟ್ಯೂಬ್ ಸಿಗ್ತೈತೆ ರೀ, ಪೈನೋಮ್ಯಾಕ್ಸ್ TX ಕ್ರೀಮದ್ದು. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನು ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮೆಸಿ ಇಲ್ಲ ಆನ್ಲೈನ್ ಫಾರ್ಮೆಸಿ ಆ್ಯಪ್ ಮುಖಾಂತರ ಭಾಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬೋದು ರೀ ಅನ್ಕೊಂತೀನಿ. ವಿಡಿಯೋದಾಗ ನಾನು ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಭಾಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ವನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನ ಒತ್ತು ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆ ನೀವು ಇದನ್ನು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗೆ ಯಾವುದು ಮೆಡಿಸಿನ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲಾದ್ರೂ ತೊಗೊಳಕ್ಕೆ ಹೋಗ್ಬಿಟ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.